ರೈತರು ತಾವು ಬೆಳೆದ ಬೆಳೆಗಳನ್ನು ಶುಲ್ಕ ಪಾವತಿಸಿ ಮಾರಾಟ ಮಾಡಲು ಅನುಕೂಲವಾಗುವಂತೆ ಪುತ್ತೂರು ಎಪಿಎಂಸಿ ವತಿಯಿಂದ ಉಪ್ಪಿನಂಗಡಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಕಟ್ಟಡವನ್ನು ನಿರ್ಮಿಸಿ ಪಂಚಾಯತ್ಗೆ ಹಸ್ತಾಂತರಿಸಲಾಗಿತ್ತು. ಹಲವು ವರ್ಷ ಆಯಿತು. ಆದರೆ ಪಂಚದಾಳಿದು ರೈತರ ಹಿತವನ್ನು ಮರೆತು ಈ ಕಟ್ಟಡವನ್ನು ಇತರ ವ್ಯಾಪಾರಸ್ಥರಿಗೆ ಬಾಡಿಗೆ ನೀಡಿ ವಾಣಿಜ್ಯ ಉದ್ದೇಶಕ್ಕೆ ಬಳಸಿಕೊಳ್ಳುತ್ತಿದೆ. ಇದು ರೈತರಿಗೆ ಮಾಡುವ ಅನ್ಯಾಯವಾಗಿದ್ದು ಕೂಡಲೇ ರೈತರ ಬೆಳೆಗಾಗಿ ಮೀಸಲಿಟ್ಟು ಮತ್ತು ಅಲ್ಲಿ ರೈತರೇ ಬಂದು ತಾವು ಬೆಳೆದ ತಾಜಾ ತರಕಾರಿ ನೇರವಾಗಿ ಗ್ರಾಹಕರಿಗೆ ಮಾಡುವ ವ್ಯವಸ್ಥೆಯನ್ನು ಎಪಿಎಂಸಿ ವತಿಯಿಂದ ಮಾಡಬೇಕು ಎಂದು ನಮ್ಮ ಬೇಡಿಕೆ. ಒಂದು ಬೀದಿ ಬದಿ ವ್ಯಾಪಾರಿಗಳಿಗೆ ಅವರಲ್ಲಿ ಅಲ್ಲಿ ಗಾಡಿಗಳ ಮೂಲಕ ಮಾಡುವ ವ್ಯಾಪಾರಕ್ಕೆ ಮಾತ್ರ ಅವಕಾಶ ನೀಡಬೇಕು. ಯಾಕಂದ್ರೆ ಅಲ್ಲಿ ಅವರು ನಿಂತು ಮಾಡ್ತಾರೆ. ಒಂದು ತಗ್ಗು ಗಾಡಿ ನೀತಿ ಮಾಡಿದ್ರೆ ನಮ್ಮ ಬಾಕಿದವರಿಗೆ ಅಂಗಡಿಗಳಿಗೆಲ್ಲ ಟ್ಯಾಕ್ಸ್ ಕಟ್ಟಿರ್ತಾರೆ, ದೊಡ್ಡ ದೊಡ್ಡ ಡೆಪಾಸಿಟ್ ಕೊಟ್ಟಿರ್ತಾರೆ, ಗಾಡಿ ಕೊಟ್ಟಿರ್ತಾರೆ. ಆದರೆ ಇವರು ಟೆಂಪೋದೆಲ್ಲ ಮಾಡುವಾಗ ಇವರಿಗೆ ಆತ ನಮ್ಮ ವರ್ತಕ ಮನೆ ಕಟ್ಟುವ ಮುಖಾಂತರ ಅವರಿಗೆ ಒಂದು ತಗ್ಗು ಗಾಡಿ ಮೂಲಕ ವ್ಯಾಪಾರಕ್ಕೆ ಪರವಾನಗಿ ಕೊಡಬೇಕು ನಮ್ಮ ಬೇಡಿಕೆ. ಮತ್ತು ಉಪ್ಪಿನಪೇಟೆಯಾದ್ಯಂತ ತೀವ್ರ ಟ್ರಾಫಿಕ್ ಜಾಮ್ ಸಮಸ್ಯೆ. ನಗರದ ಪ್ರಮುಖ ರಸ್ತೆಗಳ ಸಂಚಾರ ದಟ್ಟಣೆ ಮಿತಿ ಮೀರಿದೆ. ಇದರಿಂದಾಗಿ ಸರಕು ಸಾಗಾಟ ವಾಹನಗಳು ಸರಿಯಾದ ಸಮಯಕ್ಕೆ ತಲುಪುವ ಸಾಧ್ಯವಾಗುತ್ತಿಲ್ಲ. ಇದು ವ್ಯಾಪಾರ ವಹಿವಾಟಿನ ಮೇಲೆ ನೇರ ಪರಿಣಾಮ ಬೀರುತ್ತಿದೆ. ಮತ್ತೆ ರಾಷ್ಟ್ರೀಯ ಪ್ರಾಧಿಕಾರದಿಂದ ನಡೆಯುತ್ತಿರುವ ನಿಧಾನಗತಿ ಸರ್ವಿಸ್ ಇದು ಬಹಳ ಆತಂಕ. ತುಂಬಾ ವರ್ಷ ಇತ್ತು, ಇನ್ನು ಕೂಡ ಬಹಳ ಅವರು ಸರಿಯಾದ ಅವರಲ್ಲಿ ಇದು ವರ್ಕರ್ಸ್ ಇಲ್ಲ, ಅವರಲ್ಲಿ ಮತ್ತೆ ಬೇಕಾದ ಅದನ್ನು ಫಿಕ್ಸ್ ಮಾಡೋ ಬಿಲ್ಲರ್ಸ್ ಇಲ್ಲ, ಮಿಷನ್ ಇಲ್ಲ, ಈ ಸಮಸ್ಯೆಗಳು ಇರ್ತಾ ಇದ್ದಾರೆ. ಆದ್ರೆ ಇದು ಇಲ್ಲಿ ನಮ್ಮ ಉಪ್ಪಿನಂಗಡಿಗೆ ಒಂದು ಬರೋ ವೆಹಿಕಲ್ ಬರುವಾಗ ಈ ಸರ್ವಿಸ್ ಸರಿ ಇಲ್ಲದೆ ಎಲ್ಲ ವೆಹಿಕಲ್ ಜಾಮ್ ಆಗ್ತದೆ. ಒಂದು 5 ನಿಮಿಷ ಜಾಮ್ ಆದರೆ ಈ ಉಪ್ಪಿನಂಗಡಿ ಒಂದು ಗಂಟೆ ಭಾಗ ಬಂದು ಬರ್ತದೆ. ಇದು ಕೂಡ ಒಂದು ಸರಿಪಡಿಸುವ ರೀತಿಯಲ್ಲಿ ನಾವು ಅದನ್ನು ಪತ್ರಿಕೆ ಮುಖಾಂತರ ನಡೆಸ್ತಾ ಇದ್ದೇನೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮತ್ತೆ ಸೂಚನಾ ಫಲಕಗಳು ಬರುತ್ತೆ. ಹೆದ್ದಾರಿ ಸರಿಯಾದ ಮಾರ್ಗ ಈ ರೀತಿಯ ಮುಸ್ಲಿಮರಿಗೆ ತುಂಬಾ ಕಷ್ಟ ಆಗ್ತಿದೆ. ಇದರ ಬಗ್ಗೆ ಎಲ್ಲ ನಮ್ಮ ಗಮನಕ್ಕೆ ತರ್ತಾ ಇದೆ. ಇದರಲ್ಲಿ ಒಂದು 2-3 ಬಿಟ್ಟರೆ ಉಳಿದೆಲ್ಲ ಪಂಚಾಯತ್ ಲೆವೆಲ್ ಸಮಸ್ಯೆಗಳು. ಈ ಸಂಬಂಧಪಟ್ಟ ಪಂಚಾಯತ್ ಅಲ್ಲಿ ಏನಾದರೂ ಒಂದು ಮನೋಪೂರ್ವ ಕೆಲಸ ಮಾಡಿದ್ದಾರೆ, ಅದೆಲ್ಲ ಬಂದಿಲ್ಲ. ಮನೆ ಕೊಟ್ಟಿದ್ದೇವೆ, ನೀರು ಕೊಟ್ಟಿದ್ದೇವೆ, ಸ್ವಚ್ಛತೆ ಕೊಟ್ಟಿದ್ದೇವೆ, ಎಲ್ಲ ಕೊಟ್ಟಿದ್ದೇವೆ. ಯಾವುದೋ ಅದನ್ನು ಕ್ಯಾನ್ ಮಾಡಬೇಕಾದ್ರೆ ನೀವು ಮುಂದೆ ಬಂದಿದ್ದೇವೆ. ಮತ್ತೆ ಸ್ವಚ್ಛತೆ ಫೀಸನ್ನು ಮಾತ್ರ ತಿಂಗಳು ಬರೋದು ಕಲೆಕ್ಟ್ ಮಾಡಿ ಕೊಡ್ತಾರೆ. ಅದಕ್ಕೆ ಅದು ಮಾತಾಡೋದು ಇದೆಲ್ಲ ಕೊಟ್ಟಾಗಿದ್ದೇವೆ. ಫೀಸಲ್ಲಿ ಹೋಗ್ತಾರೆ, ಬಟ್ ಟೆಂಡರ್ ಆಗಿಲ್ಲ ದಿನ. ಈ ತ್ಯಾಜ್ಯ ನೀರಾವರಿ ಬರ್ತಿದ್ದಲ್ಲ, ಇದರಲ್ಲಿ ನಿಮ್ಮ ಸಂಘದ ಸದಸ್ಯರಿಲ್ವ? ಅದರಲ್ಲಿ ಯಾರಿಗೆ ನೀರು ಬಿಡು ತ್ಯಾಜ್ಯಗಳನ್ನು ಬಿಡುವಲ್ಲಿ ಹೋಟೆಲ್ಗಳೆಲ್ಲ ನಿಮ್ಮ ವ್ಯಾಪಾರ ಸಂಘದ ಅಡಿಯಲ್ಲಿ ಬರ್ತದೆ. ನಿಮ್ಮ ಸಂಘದಲ್ಲಿ ಈ ಹೋಟೆಲ್ಗಳ ನೀರು ಅಲ್ಲಿಗೆ ಹೋಗುದಲ್ಲ. ಹೋಟೆಲ್ಗಳಿಗೆ ಪರ್ಮಿಷನ್ ಕೊಡುವಾಗ ಪಂಚಾಯತ್ ಇಂಗು ಗುಂಡಿ ತೆಗಿತಾರೆ. ಇಂಗು ಗುಂಡಿಯಲ್ಲಿ ನೀರು ಬಿಡು. ಹೋಟೆಲ್ ನೀರನ್ನು ಪಂಚಾಯತ್ ನದಿ ಯಾವುದು ಅದು ಬಿಡ್ತಾ ಇದ್ದಾರಲ್ಲ, ಉಪ್ಪಿನಲ್ಲಿ ಅದೆಲ್ಲ ಪ್ರಾಬ್ಲಮ್ ಇರುತ್ತೆ. ಯಾಕಂತ ಹೇಳಿದ್ರೆ ಒಂದು ನಿಮ್ಮ ಸದಸ್ಯ ನಿಮ್ಮ ಸಂಘದಲ್ಲಿ ಇದಾರಲ್ಲ, ಅವರಿಗೆ ನೀವು ಸಂಘವೇ ಒಂದು ಹೇಳ್ಬಹುದಲ್ಲ ಅಂತ ಹೇಳಿದ್ದಾರೆ, ಕೇಳಿ ಹೇಳಿದ್ದಾರೆ. ಬಟ್ ಒಂದು ಲೋಪ ಏನು ಗೊತ್ತಾಗ್ತದೆ, ಅಲ್ಲಿ ಎಲ್ಲಿ ತ್ಯಾಜ್ಯ ಕಲೆಕ್ಟ್ ಮಾಡ್ತಾ ಇದ್ದಾರೆ ಆ ತ್ಯಾಜ್ಯ ಕಲೆಕ್ಟ್ ಮಾಡುವವರೇ ಡೈರೆಕ್ಟ್ ನದಿಗೆ ಆಗ್ತಾ ಇದ್ದಾರೆ. ಅದು ನಾವು ಕಣ್ಣಾರೆ ಕಾಣ್ತಾ ಇದ್ದೇವೆ. ತ್ಯಾಜ್ಯ ವಿಲೇವಾರಿ ಮಾಡುವ ಸಿಬ್ಬಂದಿಗಳು ಆ ಕೆಲಸವನ್ನು ಯಾರು ಮಾಡ್ತಾ ಇದ್ದಾರೆ ಅವರೇ ಆಲ್ರೆಡಿ ನದಿಗೆ ಹಾಕುವ ಸೀನ್ಗಳು ನಾವು ತುಂಬಾ ಕಣ್ಣಾರೆ ಕಂಡಿದ್ದೇವೆ. ಅದೇ ಪತ್ರಿಕೆಯಲ್ಲಿ ವರದಿ ಕೂಡ ಆಯ್ತು. ಅದು ಯಾಕಂದ್ರೆ ಅದು ತ್ಯಾಜ್ಯ ವಿಲೇವಾರಿ ಮಾಡುವ ಕೆಲಸದವರು ನಮ್ಮ ಊರಿನವರಲ್ಲ, ಅದು ಹಿಂದೆ ಅವರು ಅವರಿಗೆ ಗೊತ್ತಿರಲಿಲ್ಲ ಎಲ್ಲಿ ಹೇಗೆ ಎಲ್ಲಿ ಹಾಕಬೇಕು ಅಂತ. ಸೂತ್ರ ಸರಿ ಇಲ್ಲ. ಪೊಲೀಸ್ ಇಲಾಖೆ ಮಾಡಿದ್ದಾರೆ. ಅವ್ರು ಪೊಲೀಸ್ ಇಲಾಖೆ ಮಾಡ್ಬೇಕು ಅಂತ ಹೇಳಿ ಆದ್ರೆ ಅಟ್ಲೀಸ್ಟ್ ಶಾಸಕರು ಇದ್ದಾರೆ, ಜನರಿಂದ ಆಯ್ಕೆ ಅದು ಗಮನಕ್ಕೆ ತರಲಿಲ್ಲ. ಒಂದು ಮತ್ತೆ ಶಾಸಕರಿಗೆ ಮಾಹಿತಿ ಇಲ್ಲ. ಶಾಸಕರನ್ನು ನಾವು ಕೇಳಿದಾಗ ಅವ್ರು ಎಂತ ಮಾಹಿತಿ ಇಲ್ಲ ಅವರಿಗೆ ಇದರ ಬಗ್ಗೆ ರಿಪ್ಲೈ ಮಾಡಬೇಕು ಅಂತ ಹೇಳಿ. ಅದು ಸಮಸ್ಯೆ ಅದು. ಒಂದು ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿ ಆದ್ರೆ ಅವ ಡಿವೈಎಸ್ಪಿ ಕಚೇರಿಗೆ ಬೆಳ್ತಂಗಡಿ ಹೋಗ್ಬೇಕು. ಕೋರ್ಟ್ ಕಚೇರಿ ಪುತ್ತೂರಲ್ಲಿ ಟ್ರಾಫಿಕ್ ಪುತ್ತೂರು ಇದು. ಅಲ್ಲಿಗ ಬೆಳ್ತಂಗಡಿಗೆ ಇದು ವ್ಯಾಪ್ತಿ ಆಕ್ಚುಲಿ ನಮ್ಮನ್ನು ಉಪ್ಪಿನಂಗಡಿ ಬಿಡ್ಲೇಬಾರ್ದು. ಯಾಕಂತ ಹೇಳಿದ್ರೆ ನಮ್ಮ ತಾಲೂಕಿನ ಉಪ್ಪಿನಂಗಡಿ ಬಂದು 70 ನೆರೆ ನಂತರ ಪುತ್ತೂರಿಗೆ ಸಿಗ್ತದೆ.
ಈಗ ತ್ಯಾಜ್ಯ ಸಂಗ್ರಹ ಆಗ್ತಾ ಇಲ್ವಾ? ತ್ಯಾಜ್ಯ ಸಂಗ್ರಹ ಆಗ್ಲಿಕ್ಕೆ ತ್ಯಾಜ್ಯದ ಟೆಂಡರ್ ಕರೆದಿದ್ದಾರೆ. ಟೆಂಡರ್ನವರ ಅವಧಿ ಮುಗಿದಿದೆ. ಹೊಸ ಟೆಂಡರ್ಗೆ ಜನ ಬರ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಉಪ್ಪಿನಂಗಡಿಯಲ್ಲಿ ಸಂಖ್ಯೆಗಿಂತ ಮೀರಿದ ತ್ಯಾಜ್ಯಗಳಿದೆ, ಅದು ವಿಲೇವಾರಿ ಆಗ್ತಾ ಇಲ್ಲ. ಅದರ ಮಧ್ಯದಲ್ಲಿ ಉಪ್ಪಿನಂಗಡಿ ಗ್ರಾಮ ಪಂಚಾಯತ್ ನಮ್ಮ ಮುಳಿಯ ಅವರ ಅಂಡರಲ್ಲಿ ಒಂದು ಹೊಸ ಪ್ರಾಜೆಕ್ಟ್ ಆಗಿದೆ, CNG ಪ್ರಾಜೆಕ್ಟ್. ಅಲ್ಲಿಗೆ ಮಾತಾಡ್ತಾ ಇದ್ದಾರೆ. ಅದೊಂದು ಮಾತುಕತೆ ಲೆವೆಲ್ ಇದೆ. ಅದು ಒಂದು ವೇಳೆ ಆಗಿ ಇಲ್ಲಿಗೆ ಉಪ್ಪಿನಂಗಡಿ ತ್ಯಾಜ್ಯ ಪುತ್ತೂರಿಗೆ ಬಂದರೆ ಸಮಸ್ಯೆ ಪರಿಹಾರ ಆಗ್ತದೆ. ಸಮಸ್ಯೆ ಅದಿರುವುದಲ್ಲ. ಅಲ್ಲ, ಈಗ ಸಂಗ್ರಹಣೆ ಆಗ್ತಾ ಇಲ್ವಾ? ರಸ್ತೆಯಲ್ಲಿರುವ ಮತ್ತೆ ಬಸ್ ಸ್ಟ್ಯಾಂಡ್ ನಲ್ಲಿರುವ ತ್ಯಾಜ್ಯ ಮನೆಗಳ ತ್ಯಾಜ್ಯ ಸಂಗ್ರಹ ಆದ್ರೆ ಮಾತ್ರ ಅದು ಉಪ್ಪಿನಂಗಡಿ ಪುತ್ತೂರಿಗೆ ಹೋಗುದು. ತ್ಯಾಜ್ಯ ಸಂಗ್ರಹ ಸಮಸ್ಯೆ ಆಗ್ತಾ ಇದೆ. ಈಗ ಸಂಗ್ರಹಣೆ ಮಾಡ್ತಾ ಇರ್ತಾರೆ. ಎಲ್ಲಿಂದ್ರೆ ಈ ಬಾರ್ ಅಂಡ್ ರೆಸ್ಟೋರೆಂಟ್ ಮತ್ತೆ ನಿಮ್ಮ ಕೋಳಿ ಅಂಗಡಿದು ಮಾತ್ರ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅದಂದ್ರೆ ಹೌದು ಹೌದು, ಅದು ಮಾತ್ರ ಸಂಗ್ರಹಣೆ ಮಾಡ್ತಾರೆ. ಅವ್ರು ಏನಾದ್ರು ಕೊಡ್ತಾ ಇದ್ದಾರೆ. ಉಳಿದ ಬೇರೆ ಯಾವುದೇ ಅಂಗಡಿಗಳದ್ದು ಆಗ್ತಾ ಇಲ್ಲ. ಮನೆ ಮನೆ ಇಲ್ಲ ಸರ್, ಯಾವ್ದು ಆಗ್ತಾ ಇಲ್ಲ ಸರ್. ಅದು ಹೋಗ್ತದೆ. ಅದು ವ್ಯವಸ್ಥೆ ಬೇರೆ, ಅದು ವ್ಯವಸ್ಥೆ ಬೇರೆ. ತ್ಯಾಜ್ಯಗಳೆಲ್ಲ ಹಂದಿ ಸಾಕು. ಅದು ಆಗ್ತಾ ಇಲ್ಲ. ಅದು 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 ಮಾತ್ರ ವಿಲೇವಾರಿ ಆಗ್ತಾ ಇರುವುದು ಇವಾಗ. ಅದೊಂದು ಉಂಟು. ಅಲ್ಲ, ಮನೆ ಸಂಗ್ರಹಕ್ಕೂ ದುಡ್ಡು ಕೊಡ್ತಾರಲ್ಲ ಮನೆ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಈಗ ನಾವು ಅಂಗಡಿಯವರು ಕೊಡ್ತೀವಿ. ಈಗ ನಾವು ವರ್ತಕರಿಗೆ ಯಾವ್ದು ಆಕ್ಷೇಪಣೆ ಇರ್ಲಿಲ್ಲ, ನಾವು ಕೊಡ್ತಾ ಇದ್ದೇವೆ. ಪಂಚಾಯತ್ ಅಭಿವೃದ್ಧಿಗೆ ಇರ್ಲಿಲ್ಲ, ಆದ್ರೂ ನಾವು ಇಷ್ಟು ದಿನ ಅಂತ ಸ್ಟಾಪ್ ಮಾಡಿ. ಇಲ್ಲಿ ಪುತ್ತೂರು ಬಿಟ್ರೆ ದೊಡ್ಡಪೇಟೆ ಇಲ್ಲಿಯೇ ತ್ಯಾಜ್ಯ ಸಂಗ್ರಹ ಆಗ್ತಾ ಇಲ್ಲ ಅಂತ ನೀವು ಕರ್ನಾಟಕ ರಾಜ್ಯಾದ್ಯಂತ ಈಗ 2ನೇ ದೊಡ್ಡ ಪಂಚಾಯತ್. ಮತ್ತೆ ಸಾಧಾರಣ ನಿಮ್ಮ ಪುತ್ತೂರು ತಾಲೂಕಿನಲ್ಲಿ ಹೆಚ್ಚಿಗೆ ಆದಾಯ ಇರುವ ಪಂಚಾಯತ್ ಉಪ್ಪಿನಂಗಡಿ ಗ್ರಾಮ ಪಂಚಾಯತ್.